प्रतिदेवताभ्यो नमः धूपं समर्पयामि आयुष्येन्द्रियाय प्रतिष्ठिते श्रीरामचंद्र प्रभु देवताभ्यो नमः कृपा कटाक्षर प्रसाद सिद्धिरस्तु। మాది నెల్లూరు జిల్లా బోగుల మండలం చెన్నారెడ్డిపాలెం గ్రామం మాది. మేము ఇక్కడ యూట్యూబ్ ఛానల్లో చూసి అక్కడ ఉప్పుకుంట శ్రీనివాస ఇక్కడ వచ్చున్నాము. శ్రీనివాసపురం తాలూకు వచ్చాము. ఇక్కడికి వచ్చి ఈ వాహనాలు ఆర్డర్ ఇచ్చాము. ఈరోజు మాకు డెలివరీ ఇస్తున్నారు. తీసుకెళ్తానికి వచ్చున్నాము. వాహనాలు మేము అనుకున్న కాడికి ఇంకా బాగా నీట్ గా చేశారు. బాగున్నాయి. యూట్యూబ్ లో చూసి వచ్చాము. ఉన్నాయి జనాల దగ్గర కూడా ఉన్నాయి. కానీ ఇక్కడ బాగుందన్న వాళ్ళకి ఇక్కడికి వచ్చాం. ఇక్కడికి వచ్చి ఇక్కడ చేపిస్తాం. బాగానే చేయించి బాగుంది. బాగానే ఉంది అనిపిస్తుంది. మాకు రాములవారి దేవస్థానం ఊరేగింపు రాములవారి వాహనంలో ఇచ్చే అయింది. ఒక 5 months అయింది. 5 నెలలు అయింది. బాగుంది. ओम श्री गुरुभ्यो नमः हरि ओम गुरु ब्रह्मं गुरुर्विष्णु गुरुदेवो महेश्वरः गुरु साक्षात् परब्रह्मं तस्मै श्री गुरुवे नमः. जय श्रीराम. ವಿಲ್ಡಿ ಇವ್ರದ್ದು 400 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಇವ್ರದ್ದು ನಿಮ್ಮೂರ ಹೆಸರೇನು ಸರ್ ಹೇಳಿದ್ದು? ನಿಮ್ಮ ಊರ ಪೇರು? ಚನ್ನಾರೆಡ್ಡಿಪಲ್ಲಿ ನೆಲ್ಲೂರು ಡಿಸ್ಟಿಕ್ ಆಂಧ್ರ ಪ್ರದೇಶ್. ಅವರು ಇಲ್ಲಿಗೆ ಸುಮಾರು ಒಂದು 400 ಕಿಲೋಮೀಟರ್ ದೂರದಿಂದ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ನಾವು ಮಾಡಿರೋ ಕೆಲಸವನ್ನ, ಒಂದು ಹನುಮಂತ ವಾಹನ, ಒಂದು ಗರುಡ ವಾಹನ ಬೇಕು ಅಂತ ನಮ್ಗೆ ಫೋನ್ ಮಾಡಿ ಕೇಳಿದ್ರು. ಆಗ ಸರ್ ಬನ್ನಿ ಮಾಡ್ಕೊಡೋಣ ಅಂತ ಹೇಳಿದಾಗ ಅವರು ಸುಮಾರು ಒಂದು 3.5-4 ತಿಂಗಳಾಯ್ತು ಆರ್ಡರ್ ಕೊಟ್ಟು ನಮ್ಗೆ. ಇದು ಪ್ಯೂರ್ ಪಂಚಲೋಹದಲ್ಲಿ ಮಾಡಿದ್ರೆ ಫುಲ್ ಶೀಟ್ ವರ್ಕ್ ಅಂದ್ರೆ ಲೈಫ್ ಟೈಮ್ ಚೆನ್ನಾಗಿ ಬರುತ್ತೆ. ಒಳಗಡೆ ಮರ ಆಗ್ಲಿ ಇಲ್ಲ ಬೇರೊಂದು ಏನು ಇರಲ್ಲ, ಎಲ್ಲ ವೆಲ್ಡಿಂಗ್ ಸಿಸ್ಟಮ್ ಇರುತ್ತೆ. ಒಂದು ಮಳೆ ಕೂಡ ಹೊಡೆದಿರಲ್ಲ. ಆದ್ರಿಂದ ಅದೇನಾಗುತ್ತೆ, ತುಕ್ಕಿಡಿಯೋದು ಆ ಚಾನ್ಸಸ್ ಏನು ಇರಲ್ಲ. ತುಂಬಾ ನೀಟಾಗಿ ಬಂದಿದೆ, ತುಂಬಾ ಸ್ವಚ್ಛವಾಗಿ ಬಂದಿದೆ. ಇವ್ರನ್ನ ಕೇಳಿದಾಗ ಇವ್ರು ತುಂಬಾ ಸಂತೋಷವಾಯ್ತು. ಇವ್ರ ಪಕ್ಕದಲ್ಲೇ ತೆನಾಲಿ ಅಂತಿದೆ. ಆ ತೆನಾಲಿ ಅನ್ನೋ ಊರಿನಲ್ಲಿ ಕೂಡ ನಮ್ಮ ಶಿಲ್ಪಿಗಳಿದಾರಂತೆ. ಅಲ್ಲಿ ಅವ್ರ ಕೆಲ್ಸ ಇಷ್ಟ ಆಗ್ಲಿಲ್ಲ. ನಮ್ದನ್ನ ನೋಡಿ ಬಂದವರು ಇಲ್ಲಿ ಇಷ್ಟು ದೂರ ಬಂದ್ ನಮ್ಗೆ ಆರ್ಡರ್ ಕೊಟ್ಟಿದ್ದಕ್ಕೆ ನಾವು ರೀಸನಬಲ್ ರೇಟ್ ಅಲ್ಲಿ ಮಾಡಿದೀವಿ, ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿದೀವಿ. ಅದಕ್ಕಿಂತ ಹೆಚ್ಚಾಗಿ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಯಾವುದೇ ಸಮಯದಲ್ಲಿ ಯಾವುದೇ ಕಾಲಕ್ಕೆ ಎಷ್ಟು ವರ್ಷಕ್ಕೆ ಏನಾರ ಪ್ರಾಬ್ಲಮ್ ಬಂದ್ರೆ ನಮಗೆ ಅವ್ರು ಫೋನ್ ಮುಖಾಂತರ ನಮ್ಗೆ ತಿಳಿಸ್ಕೊಟ್ರೆ ನಾವು ಹೋಗಿ ಅದೇನೇ ಪ್ರಾಬ್ಲಮ್ ಆಗಿರ್ಲಿ, ಏನೇ ತೊಂದರೆ ಇರ್ಲಿ, ಅದನ್ನ ಅಲ್ಲೇ ರೆಡಿ ಮಾಡಂಗಿದ್ರೆ ಅಲ್ಲಿ ರೆಡಿ ಮಾಡ್ಕೊಡ್ತೀವಿ. ಅಲ್ಲಿ ಆಗ್ಲಿಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಸಮೇತವಾಗಿ ನಮ್ಮ ಕಡೆ ತಗೊಂಡ್ಬಂದು ನಾವು ಅದನ್ನ ರೆಡಿ ಮಾಡಿಸಿ ಮತ್ತೆ ಅವರ ದೇವಸ್ಥಾನಕ್ಕೆ, ಅವರ ಸ್ಥಾನಕ್ಕೆ ನಾವು ತಲುಪಿಸ್ತೀವಿ. ಯಾಕಂದ್ರೆ ಅಷ್ಟು ದೂರದಿಂದ ಬಂದಿದ್ದಾರೆ, ಅಷ್ಟೊಂದು ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ. ಆ ನಂಬಿಕೆಯನ್ನ ನಾವು ಉಳಿಸ್ಕೋಬೇಕು. ಅದಕ್ಕೆ ನಾವು ಒಳ್ಳೆ ಮೆಟಲ್ ಹಾಕಿದೀನಿ, ಒಳ್ಳೆ ಗೇಜ್ ಶೀಟ್ ಹಾಕಿದೀನಿ. ತುಂಬಾ ಚೆನ್ನಾಗಿ ಬಂದಿದೆ ವಾಹನಗಳು. ಅವ್ರ ಮನಸ್ಸಿಗೂ ಸಂತೋಷವಾಯ್ತು. ಇಷ್ಟನ್ನು ಹೇಳ್ತಾ, ನಾನು ಯಾವುದೇ ತೊಂದರೆ ಇರ್ಲಿ, ನಾವು ಮಾಡಿರೋ ಕೆಲ್ಸಗಳು ಅಲ್ಲಿ ಯಾವುದೇ ಪ್ರಾಬ್ಲಮ್ ಬರ್ಲಿ ನಮಗೆ ಕರೆ ಮಾಡಿ. ನಾವು ಮಾಡಿರೋ ವಸ್ತುಗಳು ಯಾವುದೇ ಆಗ್ಲಿ, ಏನೇ ತೊಂದರೆ ಇರ್ಲಿ, ಪ್ರಾಬ್ಲಮ್ ಆಗಿರ್ಲಿ, ಬ್ಲಾಕ್ ಆಗಿರ್ಲಿ, ಡೆಲ್ ಆಗಿರ್ಲಿ, ಅದು ಬಂದು ನಾವು ರೆಡಿ ಮಾಡ್ಕೊಳ್ಳೋಕೆ ನಾವು ರೆಡಿ ಆಗಿರ್ತೀವಿ.